ನಮಸ್ಕಾರ ಶಿವಪ್ಪ, ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಏನು ಬಹಳ ವಿಚಾರದಲ್ಲಿ ಕಾಣ್ತಿ? ಏನಾರ ಹುಡಿದೇನ ಮತ್ತೆ ಮಗಳದು? ಇಲ್ಲ ಶೆಟ್ರಿ, ನಾವೇನು ಹುಡಿಲ್ಲ. ನಿಮ್ಮ ಸಾಹುಕಾರ ಬಗ್ಗೆ ನಾವು ವಿಚಾರ ಮಾಡುತ್ತಿದ್ದೀವಿ. ಶಿವಪ್ಪ, ವಿಚಾರ ಮಾಡಾಕತಿ ಅಂದ್ರೆ ಬಹಳ ಒಳ್ಳೇದಾತ್ ನೋಡಪ್ಪ. ಅಲ್ಲ, ನಾನು ಬಂದಿದ್ದೆ ನಮ್ಮ ಸಾಹುಕಾರ ಸಾಲದ ಬಗ್ಗೆ ಕೇಳಕ ಬಂದಿನ ತಮ್ಮ. ಅದು ಏನೋ 10,000 ಬಡ್ಡಿ ಸೇರಿ 17,000 ಆಗಿತ್ತು. ಏನು ರೊಕ್ಕ ಕೊಡ್ತೀವೋ ಏನು ಬರೋದು ಕೊಟ್ಟು ಹೊಲ ಬಿಟ್ಟು ಕೊಟ್ಟು ಬಿಡ್ತೀವೋ ಶಿವಪ್ಪ? ನೋಡ, ಸ್ವಲ್ಪ ವಿಚಾರ ಮಾಡು. ಶೆಟ್ರೆ, ಇದೇನು ಹೇಳುತ್ತೀರಿ ನೀವು? ನಿಮ್ಮ ಸಾಹುಕಾರ ಕಡೆದು ನಾ ತಂದಿದ್ದು 10,000 ನಿಜ. 7 ವರ್ಷ ಆಯ್ತು ಬಡ್ಡಿ ಕೊಡ್ತಾ ಬಂದಿದ್ದೇನೆ. ಆದ್ರೆ ಈಗ ನೋಡಿದ್ರೆ ಶೆಟ್ರೆ, ನೀವು 17,000 ಅಂತ ಹೇಳುತ್ತೀರಿ. ಶೆಟ್ರೆ, ಹಣದ ಬಡ್ಡಿ ಕೊಟ್ಟು ತಿಂಗಳು ಸಹ ಆಗಿಲ್ಲ. ಎಷ್ಟೊಂದು ಹಣ ಕೇಳಿದರೆ ಮತ್ತೆ ಕೊಡ್ತಾರು ಅಂತ ನಿಮ್ಮ ಸಾಹುಕಾರ ತಿಳಿದಿದ್ರೆ ಅದು ಅವನ ಭ್ರಮೆ ಅಂತ ಹೇಳು. ಲೇ ತಮ್ಮ, ಅವರು ಶ್ರೀಮಂತರು. ಅಂದರೆ ನಿಮ್ಮ ಮಾತು ಬಡವರೆಂದರೆ ಸುಲಿದು ತಿನ್ನುವ ದನ ಎಂದು ತಿಳ್ಕೊಂಡಿದ್ದಾನೆ ನಿಮ್ಮ ಸಾಹುಕಾರ. ಮಾತು ಮಾತಿಗೆ ಯಾಕೆ ಎತ್ತಲೆ ಕೊಡ್ಲಿ? ಮೊದಲು ನನಗೆ ಒಂದಕ್ಕೆ ಬಂದಾಗ ಆಗ್ತಾವು. ಶಿವಪ್ಪ, ಕೊಡೋದಿದ್ರ ಕೊಡು, ಇಲ್ಲೇಕರ ಬರದ ಕೊಟ್ಟು ಹೊಲ ಬಿಟ್ಟು ಕೊಡು ಶಿವಪ್ಪ. ಶೆಟ್ರಿ, ಎಂತ ಮಾತು ಮಾತಾಡುತ್ತೀರಿ ನೀವು? 10,000ಕ್ಕೆ 10 ಲಕ್ಷದ ಹೊಲ ಬಿಡುವುದೇ? ಶೆಟ್ರೆ, ನನಗೂ ಹುಲಿ ಅಂತ 2 ಮಕ್ಕಳು ಇದ್ದಾರೆ. ಶೆಟ್ರೆ, 2 ಮಕ್ಕಳು ಇದ್ದಾರೆ. ಶಿವಪ್ಪ, ಶೆಟ್ರೆ, ನಿಮ್ಮ ಜೊತೆ ಏನು ಮಾತು? ನಾವೇ ಬಂದು ಭೇಟಿಯಾಗುತ್ತೇವೆ ನಿಮ್ಮ ಸೊಕ್ಕಿನ ಶ್ರೀಮಂತನಿಗೆ. ಶಿವಪ್ಪ, ಏನು ಚಂದ ಹೇಳ್ತಿಲ್ಲ. ಅಲ್ಲೋ ರಮೇಶ, ನಮ್ಮ ಸಾಹುಕಾರ ಇವತ್ತು 2ರಾಗ 1 ಮಾಡ್ಕೊಂಡ್ ಬಂದ ನೋಡು. ಮತ್ತ ಶೆಟ್ರೆ, ಮಳೆ ಇಲ್ಲದ ಕಾರಣ ಬೆಳೆ ಕೈ ಕೊಟ್ಟಿದೆ. ಅದರಲ್ಲಿ ನನಗೂ ಬಹಳ ದೇಣಿಯಾಗಿ ಹಣದ ತೊಂದರೆ ಇದೆ. ಶೆಟ್ರೆ, ಇದು ಅಲ್ಲದೆ ಸಿಟಿಯಲ್ಲಿ ಓದು ನನ್ನ ಮಗ, ಹೀಗಾಗಿ. ಶಿವಪ್ಪ, ಏನ್ ಚಂದ ಹೇಳ್ತೀವೋ. ಅಲ್ಲೋ, ನಮ್ಮ ಸಾಹುಕಾರ ಸಾಲದಕ್ಕಿಂತ ನಿನ್ನ ಮಗನ ಓದನ ಹೆಚ್ಚತ್ತಲ್ಲ. ಶೆಟ್ರೆ, ನಮ್ಮ ಮನೆಯ ವಿಷಯ ನಿಮಗೇಕೆ? ಹೇಳಿದ್ದೇವಲ್ಲ, ನಾವೇ ಬಂದು ಭೇಟಿಯಾಗುತ್ತೇವೆ ಅಂತ. ಅಣ್ಣ, ಕತ್ತೆಗೆ ಲತ್ತೆ ಪೆಟ್ಟೆ ಅನ್ನೋ ಹಾಗೆ ಪದೇ ಪದೇ ಹೇಳಿ ಇವಾಗಲೇ ಅರ್ಥ ಆಗ್ಬೇಕು ಬಡವರ ತೊಂದರೆ ಅಂದ್ರೆ ಏನು ಅಂತ. ಲೇ ತಂಗಿ, ನೋಡಕ ಚೋಟಿ ಉದ್ದ ಇಲ್ಲ, ನನಗೆ ಕತ್ತಿ ಅಂತಿ. ಶಿವಪ್ಪ, ನಾ ನಿಮ್ಮ ಮನೆಗೆ ಭಿಕ್ಷಾ ಬೇಡಕ್ ಬಂದಿನ, ರೊಕ್ಕ ರೊಕ್ಕ ವಸೂಲಿ ಮಾಡಕ್ ಬಂದಿನ. ಇಷ್ಟೆಲ್ಲ ನೀನು ಸ್ವಚ್ಛನ ಮಕ್ಕಳು ಇರುವಾಗ. ಲೇ ಶೆಟ್ಟಿ, ಸೊಕ್ಕು ಬರಲು ನಾವೇನು ಶ್ರೀಮಂತರ ನಾಯಿಗಳ ಕೈ ಕೆಳಗೆ ಬೀಸು ಹಾಕಿದ ಅನ್ನ ತಿಂದ ಸೊಕ್ಕ ಬಂದಿಲ್ಲ ಶೆಟ್ರೆ. ಶ್ರಮ ಪಟ್ಟ ದುಡಿತಾ ಇದ್ದೇವೆ. ಈ ಭೂಮಾತೆಯ ಮಕ್ಕಳಾಗಿ ಊಟ ಮಾಡ್ತಾ ಇದ್ದೇವೆ. ಅಂದ್ರೆ ನೀ ಏನಂತಿಲೇ ತಮ್ಮ? ನೀನು ನಾ ಎಂತಿ ಯಾಕೆ ನಿನ್ನ ತಂಗಿ ಕತ್ತೆ ಅಂತಾಳ ಅಂದ್ರ ನಾವು ಶ್ರೀಮಂತರ ಮನೆ ನಾಯಿ ಮಾಡ್ರಿ ಆ ಮಕ್ಕಳು. ಈ ಶೆಟ್ಟಿ ಮನಸ್ಸು ಮಾಡಿದ್ರ ಆ ದೇವರ 3ನೇ ಕಣ್ಣು ತೆರೆದಂಗು ಸ್ವಲ್ಪ ತಿಳಿದು ನಡ್ರಿ. ಓ ಶಿವಪ್ಪ. ಶೆಟ್ರಿ, ಶೆಟ್ರಿ, ಹಾಗೇನು ತಪ್ಪು ತಿಳಿಯಬೇಡಿ. ಏನೋ ನನ್ನ ಸಣ್ಣ ಸಣ್ಣ ಮಕ್ಕಳು ಬಾಯಿ ತಪ್ಪಿ ಅಂದಾಗ ಅಷ್ಟೇ ರೀ ಶೆಟ್ರಿ. ಶಿವಪ್ಪ, ಲಾಲಿ ಹಲವು ಮಕ್ಕಳು ಲವ್ ಏನು ಈ ಕಾಲದಾಗ ಇವ್ರು ಸಣ್ಣವ್ರೇನು? ನನಗೆ ಅವಮಾನ ಆದ ಈ ಮನೆಯಲ್ಲ 1 ಮಿನಿಟ್ ನಿಂದ್ರಂಗಿಲ್ಲ. ಶಿವಪ್ಪ, ಬರ್ತೀವಿ. ಹೋಗಲೇ ಮಗನ ಹೋಗು. ನಿನ್ನ ಗೊಡ್ಡು ಬೆದರಿಕೆಗೆ
ಅದ ಮಲ್ಲಪ್ಪ ಶೆಟ್ಟಿ ನಮ್ಮ ಕಳ್ಸೋ ದೊಡ್ಡ ಇದ್ದಂಗೆ ಏ ಮೊಮ್ಮಗನ ನಾನು ಅವ್ರ ಅಣ್ಣ ನನ್ನ ಎದುರಿಗೆ ಮಾತಾಡೋದು ಒಂದು ನಿನ್ನ ಮನೆಗೆ ಬೆಂಕಿ ಹಚ್ಕೊಳ್ಳೋದು ಶಿವಪ್ಪ ಬರ್ತೀನಿ ರಮೇಶ, ನೀನು ತಪ್ಪು ಮಾಡಿಬಿಟ್ಟಿಯಪ್ಪ. ಹಾಗೆಲ್ಲ ಮಾತನಾಡಬಾರದಿತ್ತು. ಇನ್ನು ತಾಯಿಯಾದನು ನೋಡಿ